ಮೊಬೈಲ್ ರಿಪೇರಿಯವ ಹುಡುಗಿಯ ಫೋಟೋ ಲೀಕ್ ಮಾಡಿಬಿಟ್ಟ. ಇವಳು ಸಿಯಾ ಅಂತ. ಸಿಯಾ ತನ್ನ ಪಕ್ಕದ ಮನೆಯ ಕಿಶೋರ್ ಹತ್ತಿರ ತನ್ನ ಮೊಬೈಲ್ ರಿಪೇರಿ ಮಾಡಲು ಕೊಡುತ್ತಾಳೆ. ಆವಾಗ ಕಿಶೋರ್ ಇದು ಪದೇ ಪದೇ ಕೆಡುತ್ತಿದೆ, ಬೇರೆ ಹೊಸ ಮೊಬೈಲ್ ಕೊಡ್ಲಾ ಅಂತ ಕೇಳುತ್ತಾನೆ. ಆವಾಗ ಸಿಯಾ ಅಯ್ಯೋ ಬೇಡ, ಹೊಸ ಮೊಬೈಲ್ ಏನಾದರೂ ಕೇಳಿದರೆ ನನ್ನ ತಂದೆ ನನ್ನನ್ನು ಕೊಂದೇ ಬಿಡುತ್ತಾರೆ, ಇದನ್ನೇ ರಿಪೇರಿ ಮಾಡಿಕೊಡಿ ಎಂದು ಹೇಳಿ ಮನೆಗೆ ಹೊರಡುತ್ತಾಳೆ. ಇನ್ನು ಇವರು ಸಿಯಾಳ ತಂದೆ ವಿನೋದ್ ಹಾಗೂ ತಾಯಿ ಸುಮಾ. ಸಿಯಾ ಮನೆಗೆ ಬರುವುದು 10 ನಿಮಿಷ ಲೇಟ್ ಆಗಿದ್ದಕ್ಕೆ ವಿನೋದ್ ಕೋಪ ಮಾಡಿಕೊಂಡು ಕಾಯುತ್ತಿರುತ್ತಾನೆ. ಆವಾಗಲೇ ಸಿಯಾ ಮನೆಗೆ ಹೋಗುತ್ತಾಳೆ. ನಂತರ ವಿನೋದ್ ಇವತ್ತೇಕೆ 10 ನಿಮಿಷ ಲೇಟ್ ಆಯಿತು ಅಂತ ಸಿಯಾಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಆವಾಗ ಸಿಯಾ ನಡುಗುತ್ತಾ ಮೊಬೈಲ್ ರಿಪೇರಿಯ ವಿಷಯ ಹೇಳುತ್ತಾಳೆ. ಆವಾಗ ಸುಮಾ 10 ನಿಮಿಷ ಲೇಟ್ ಆದರೆ ಏನೂ ಆಗುವುದಿಲ್ಲ ಎಂದು ಹೇಳಿ ಸಿಯಾಳನ್ನು ಒಳಗಡೆ ಕಳಿಸುತ್ತಾಳೆ. ಆವಾಗ ವಿನೋದ್ ಈಗಿನ ಕಾಲ ಸರಿ ಇಲ್ಲ, ಎಲ್ಲರೂ ಮುಗ್ಧ ಹುಡುಗಿಯರನ್ನೇ ಟಾರ್ಗೆಟ್ ಮಾಡುತ್ತಾರೆ, ಒಂದು ವೇಳೆ ಸಿಯಾಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಬಿಡುವುದಿಲ್ಲ ಎಂದು ಸುಮಾಳನ್ನು ಬೈಯುತ್ತಾನೆ. ಮರುದಿನ ಇಬ್ಬರು ಹುಡುಗರು ತಮ್ಮ ಫೋನಿನಲ್ಲಿ ಸಿಯಾಳ ಪರ್ಸ್ನಲ್ ಫೋಟೋಗಳನ್ನು ನೋಡುತ್ತಾ ನಿಂತಿರುವಾಗ ಸಿಯಾ ಟೆರೆಸ್ ಮೇಲೆ ಹೋಗುತ್ತಾಳೆ. ಆವಾಗ ಆ ಹುಡುಗರು ಇವಳು ಈ ಫೋಟೋದಲ್ಲಿರುವ ಹುಡುಗಿಯೇ, ಅವಳ ರೇಟ್ ಎಷ್ಟು ಕೇಳೋಣ ಎಂದು ಸಿಯಾಳನ್ನು ನಿನ್ನ ನಂಬರ್ ಕೊಡು, ನಿನ್ನ ರೇಟ್ ಎಷ್ಟು ಹೇಳು ಎಂದು ಕೂಗಿ ಕೇಳುತ್ತಾರೆ. ಅದರಿಂದ ಹೆದರಿದ ಸಿಯಾ ಶಾಕ್ ಆಗಿ ಮನೆಯೊಳಗೆ ಓಡಿ ಹೋಗುತ್ತಾಳೆ. ನಂತರ ಅಲ್ಲಿಯೂ ಕೂಡ ಅವಳ ಫೋನಿಗೆ ಹಲವಾರು ಕಾಲ್ಸ್ ಮತ್ತು ಮೆಸೇಜಸ್ ಬರಲು ಶುರು ಮಾಡುತ್ತವೆ. ಆದ್ದರಿಂದ ಸಿಯಾ ಮತ್ತಷ್ಟು ಹೆದರಿಕೊಳ್ಳುತ್ತಾಳೆ. ನಂತರ ಅವಳು ಟಿಫಿನ್ ಮಾಡಲು ಹೋದಾಗ ಕೂಡ ಸಿಯಾಗೆ ಮೆಸೇಜ್ ಹಾಗೂ ಕಾಲ್ಸ್ ಬರುತ್ತವೆ. ಅದನ್ನು ನೋಡಿ ಕೋಪಗೊಂಡ ವಿನೋದ್ ಇನ್ಮೇಲೆ ನೀನು ಫೋನ್ ಯೂಸ್ ಮಾಡುವ ಹಾಗಿಲ್ಲ, ನೀನೇನಾದರೂ ಕಾಲೇಜ್ನಲ್ಲಿ ಟಾಪ್ ಬರದೆ ಹೋದರೆ ನಿನ್ನನ್ನು ಕೊಂದೇ ಬಿಡುತ್ತೇನೆ ಎಂದು ಹೆದರಿಸುತ್ತಾನೆ. ಆಮೇಲೆ 2 ದಿನಗಳ ನಂತರ ಸಿಯಾಳ ಬಾತ್ರೂಮಿನಲ್ಲಿರುವ ನಲ್ಲಿಯನ್ನು ರಿಪೇರಿ ಮಾಡಲು ಬಂದಂತಹ ಪ್ಲಂಬರ್ ಹುಡುಗ ಮದನ್ ಸಿಯಾಳನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾನೆ. ಆವಾಗ ಸಿಯಾ ಹೆದರಿಕೊಂಡು ಕೂಗಲು ನೋಡುತ್ತಾಳೆ. ಆವಾಗ ಮದನ್ ತನ್ನ ಫೋನಿನಲ್ಲಿರುವ ಅವಳ ಫೋಟೋಗಳನ್ನು ಸಿಯಾಗೆ ತೋರಿಸುತ್ತಾ ನಾವು ಸುಮ್ಮನಿರಬೇಕೆಂದರೆ ನೀನು ನಾವು ಹೇಳಿದ ಸ್ಥಳಕ್ಕೆ ಬರಬೇಕು ಎಂದು ಹೇಳಿ ಅವಳ ಕೈಗೆ ಅಡ್ರೆಸ್ ಬರೆದು ಒಂದು ಚೀಟಿಯನ್ನು ಕೊಟ್ಟು ಹೋಗುತ್ತಾನೆ. ನಂತರ ಗಾಬರಿಗೊಂಡ ಸಿಯಾ ಅಳುತ್ತಾ ಕುಳಿತುಕೊಳ್ಳುತ್ತಾಳೆ. ಆವಾಗ ಸುಮಾ ಅಲ್ಲಿಗೆ ಬಂದು ಏಕೆ ಅಳುತ್ತಿದ್ದೀಯಾ ಅಂತ ಕೇಳುತ್ತಾಳೆ. ಆದರೆ ಸಿಯಾ ಅವಳಿಗೆ ಏನು ಹೇಳದೆ ಆ ಹುಡುಗರಿಗೆ ಹೆದರಿ ರಾತ್ರಿಯಾದ ಮೇಲೆ ಅಡ್ರೆಸ್ಗೆ ಹೋಗುತ್ತಾಳೆ. ನಂತರ ಕಿಶೋರ್ ಕೂಡ ಇದ್ದು ಈ ಎಲ್ಲ ಕೆಲಸ ಅವನೇ ಮಾಡಿರುತ್ತಾನೆ. ಆವಾಗ ಸಿಯಾ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಅವರನ್ನು ಹೆದರಿಸಿದಾಗ ಕಿಶೋರ್ ನೀನೇನಾದರೂ ಹಾಗೆ ಮಾಡಿದರೆ ನಿನ್ನ ಎಲ್ಲ ಫೋಟೋ ಹಾಗೂ ವಿಡಿಯೋಗಳನ್ನು ವೈರಲ್ ಮಾಡುತ್ತೇವೆ, ಆಮೇಲೆ ವಿನೋದ್ ನಿನ್ನನ್ನು ಕೊಂದೇ ಬಿಡುತ್ತಾನೆ ಎಂದು ಸಿಯಾಳನ್ನು ಹೆದರಿಸುತ್ತಾನೆ. ನಂತರ ಸಿಯಾ ಬೇರೆ ದಾರಿ ಇಲ್ಲದೆ ಸುಮ್ಮನಾಗುತ್ತಾಳೆ. ಆವಾಗ ಒಬ್ಬೊಬ್ಬರಂತೆ ಎಲ್ಲರೂ ಸೇರಿ ಸಿಯಾಳ ಮೇಲೆ ಬಲಾತ್ಕಾರ ಮಾಡಿ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತಾರೆ. ನಂತರ ಸಿಯಾ ಅಳುತ್ತಾ ಮನೆಗೆ ಹೋದಾಗ ಅವಳನ್ನು ನೋಡಿ ಶಾಕ್ ಆದ ಸುಮಾ ಏನಾಯಿತು ಎಂದು ಕೇಳುತ್ತಾಳೆ. ಆದರೆ ಸಿಯಾ ಏನು ಮಾತನಾಡದೆ ಸುಮ್ಮನೆ ಅಳುತ್ತಾ ಒಳಗಡೆ ಹೋಗುತ್ತಾಳೆ. ಆವಾಗ ವಿನೋದ್ ಇಬ್ಬರು ಈ ಹೊತ್ತಿನಲ್ಲಿ ಏನು ಮಾತಾಡುತ್ತಿದ್ದೀರಿ ಎಂದು ಸುಮಾಳನ್ನು ಕೇಳುತ್ತಾನೆ. ಆವಾಗ ಸುಮಾ ಆತನಿಗೆ ಹೆದರಿ ಸಿಯಾಗೆ ನಿದ್ರೆ ಬರುತ್ತಿರಲಿಲ್ಲ, ಹಾಗಾಗಿ ಮಾತನಾಡುತ್ತಾ ಕುಳಿತಿದ್ದೆವು ಎಂದು ಸುಳ್ಳು ಹೇಳುತ್ತಾಳೆ. ಇನ್ನು ಕಿಶೋರ್ ಹಾಗೂ ಅವನ ಗೆಳೆಯರು ನಾವು ಇದುವರೆಗೂ ಎಷ್ಟೆಲ್ಲ ಹುಡುಗಿಯರನ್ನು ಬ್ಲ್ಯಾಕ್ಮೇಲ್ ಮಾಡಿ ಅನುಭವಿಸಿದ್ದೇವೆ, ಆದರೆ ಅವರೆಲ್ಲರಿಗಿಂತ ಸಿಯಾ ಸೂಪರ್ ಆಗಿದ್ದಾಳೆ ಎಂದು ಪಾರ್ಟಿ ಮಾಡುತ್ತಾ ಎಂಜಾಯ್ ಮಾಡುತ್ತಾರೆ. ಆ ಕಡೆ ಅದೇ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಸಿಯಾ ಸೂಸೈಡ್ ಮಾಡಿಕೊಳ್ಳಲು ನೋಡುತ್ತಾಳೆ. ಆವಾಗ ಸುಮಾ ಅಲ್ಲಿಗೆ ಬಂದು ಕಾರಣ ಕೇಳಿದಾಗ ಕಿಶೋರ್ ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಿ ಸ್ನೇಹಿತರೊಂದಿಗೆ ಬಲಾತ್ಕಾರ ಮಾಡಿದ ವಿಷಯ ಸುಮಾಗೆ ಹೇಳುತ್ತಾಳೆ. ಆವಾಗ ಕೋಪಿಸಿಕೊಂಡ ಸುಮಾ ಕಿಶೋರ್ಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳಿ ಸಿಯಾಳನ್ನು ಹಾಳು ಮಾಡಿದ್ದಕ್ಕೆ ಹೊಡೆಯಲು ಹೋಗುತ್ತಾಳೆ. ಆವಾಗ ಕಿಶೋರ್ ಸಿಯಾಳ ಬಲಾತ್ಕಾರದ ವಿಡಿಯೋ ಸುಮಾಗೆ ತೋರಿಸಿ ನಾನು ಈ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಬೇಕೆಂದರೆ ನೀನು ಈಗ ನನ್ನನ್ನು ಸಮಾಧಾನ ಪಡಿಸಬೇಕೆಂದು ಹೇಳುತ್ತಾನೆ. ನಂತರ ಸುಮಾ ಸಿಯಾ ಚೆನ್ನಾಗಿದ್ದರೆ ಸಾಕು ಎಂದು ಅವನ ಮಾತಿಗೆ ಒಪ್ಪಿಕೊಂಡು ಬೆಡ್ರೂಮ್ಗೆ ಹೋಗುತ್ತಾಳೆ. ಆವಾಗ ಕಿಶೋರ್ ಅವಳ ಮೇಲೆಯೂ ಬಲಾತ್ಕಾರ ಮಾಡಿ ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ಆ ವಿಷಯ ತಿಳಿದ ಸಿಯಾ ಮತ್ತಷ್ಟು ನೊಂದುಕೊಳ್ಳುತ್ತಾಳೆ. ನಂತರ ಅವರಿಬ್ಬರು ಸೈಲೆಂಟ್ ಇರುವುದನ್ನು ಗಮನಿಸಿದ ವಿನೋದ್ ನಿಮ್ಮಿಬ್ಬರು ನನ್ನಿಂದ ಏನನ್ನಾದರೂ ಮುಚ್ಚಿಡುತ್ತಿದ್ದೀರಾ ಎಂದು ಮತ್ತೊಮ್ಮೆ ಕೇಳುತ್ತಾನೆ. ಆವಾಗ ಸುಮಾ ಹಾಗೇನಿಲ್ಲ ಎಂದು ಹೇಳುತ್ತಾನೆ. ನಂತರ ವಿನೋದ್ ನೀನೇನಾದರೂ ಎಕ್ಸಾಮ್ನಲ್ಲಿ ಟಾಪ್ ಬರದೆ ಹೋದರೆ ನಾನು ಮಾತ್ರ ಸುಮ್ಮನಿರುವುದಿಲ್ಲ ಎಂದು ಸಿಯಾಳನ್ನು ಮತ್ತೊಮ್ಮೆ ಹೆದರಿಸುತ್ತಾನೆ. ನಂತರ ರಾತ್ರಿಯಾದ ಮೇಲೆ ಕಿಶೋರ್ ಸುಮಾಗೆ ಕಾಲ್ ಮಾಡಿ ಈಗಲೇ ತನ್ನ ಮನೆಗೆ ಬರುವಂತೆ ಕೇಳುತ್ತಾನೆ. ಆವಾಗ ಸುಮಾ ನನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾಳೆ. ಮರುದಿನ ಕಿಶೋರ್ ವಿನೋದ್ನ ವಾಚ್ ರಿಪೇರಿ ಮಾಡಿಕೊಡುವ ನೆಪದಲ್ಲಿ ಮನೆಗೆ ಬಂದು ತನ್ನ ಫೋನಿನಿಂದ ಏನನ್ನೋ ವಿನೋದ್ಗೆ ತೋರಿಸಲು ನೋಡುತ್ತಾನೆ. ಆವಾಗ ಹೆದರಿದ ಸುಮಾ ತಕ್ಷಣ ಆ ಫೋನನ್ನು ಕಸಿದುಕೊಳ್ಳುತ್ತಾಳೆ. ಆವಾಗ ವಿನೋದ್ ಕಿಶೋರ್ ನನಗೆ ಒಂದು ನ್ಯೂಸ್ ತೋರಿಸುತ್ತಿದ್ದ, ನೀನೇಕೆ ಹಾಗೆ ಮಾಡಿದೆ ಎಂದು ಸುಮಾಳನ್ನು ಬೈಯುತ್ತಾನೆ. ಆವಾಗ ಸುಮಾ ಸಿಯಾಳ ಫೋನ್ ಕೆಟ್ಟು ಹೋಗಿದೆ, ಇದೇ ರೀತಿಯ ಫೋನ್ ಅವಳಿಗೆ ಕೊಡಿಸಿ ಎಂದು ವಿನೋದ್ಗೆ ಹೇಳಿ ಮಾತು ಬದಲಾಯಿಸುತ್ತಾಳೆ. ಆವಾಗ ವಿನೋದ್ ಕಿಶೋರ್ ಮನೆಗೆ ಹೋಗಿ ನನ್ನ ವಾಚ್ ವಾಪಸ್ ಇಸಿಕೊಂಡು ಬಾ ಎಂದು ಸುಮಾಗೆ ಹೇಳುತ್ತಾನೆ. ನಂತರ ಸುಮಾ ಕಿಶೋರ್ ಮನೆಗೆ ಹೋದಾಗ ಅವಳಿಗೆ ಒಂದು ಚಿಕ್ಕ ನೈಟಿ ತೊಡಿಸಿ ವಿಕೃತಿ ಮೆರೆದ ಕಿಶೋರ್ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಆಮೇಲೆ ಸುಮಾ ಮನೆಗೆ ಹೋದಾಗ ಸಿಯಾ ಅಳುತ್ತಾ ಅಮ್ಮ ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಒದ್ದಾಡುವುದು, ಅಪ್ಪನಿಗೆ ಎಲ್ಲ ವಿಷಯ ತಿಳಿಸಿ ಬಿಡೋಣ ಎಂದು ಹೇಳುತ್ತಾಳೆ. ಆವಾಗ ಸುಮಾ ಬೇಡ, ನಿಮ್ಮ ತಂದೆಗೆ ಈ ವಿಷಯ ಗೊತ್ತಾದರೆ ಏನು ಮಾಡಿಬಿಡುತ್ತಾರೋ ಎಂದು ವಿನೋದ್ಗೆ ಹೆದರಿ ಹೇಳದೆ ಸುಮ್ಮನಾಗುತ್ತಾರೆ. ಮರುದಿನ ವಿನೋದ್ ಕಿಶೋರ್ಗೆ ಕಾಲ್ ಮಾಡಿ ನನ್ನ ವಾಚ್ ಮತ್ತೆ ಕೆಟ್ಟು ಹೋಗಿದೆ, ಮನೆಗೆ ಬಾ ಎಂದು ಕರೆಸಿಕೊಂಡು ನನ್ನ ಫ್ಯಾಮಿಲಿ ಮೇಲೆಯೇ ಕಣ್ಣು ಹಾಕುತ್ತೀಯ ಎಂದು ಕೋಪದಿಂದ
ಕಿಶೋರ್ನನ್ನು ಸಾಯಿಸುತ್ತಾನೆ. ನಿನ್ನೆ ರಾತ್ರಿಯೇ ಸಿಯಾ ಹಾಗೂ ಸುಮಾ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ವಿನೋದ್ ಹೀಗೆ ಮಾಡುತ್ತಾನೆ. ನಂತರ ಮನೆಗೆ ಬಂದ ಸಿಯಾ ಹಾಗೂ ಸುಮಾ ಅದೆಲ್ಲವನ್ನು ನೋಡಿ ಶಾಕ್ ಆಗುತ್ತಾರೆ. ಆವಾಗ ವಿನೋದ್, ನೀವು ನನಗೆ ಹೆದರಿ ಇಷ್ಟು ದೊಡ್ಡ ವಿಷಯವನ್ನು ನನ್ನಿಂದ ಮುಚ್ಚಿ ಇಡುತ್ತೀರಾ ಅಂತ ನಾನು ಅಂದುಕೊಂಡಿರಲಿಲ್ಲ. ನಾನು ನಿಮ್ಮಿಬ್ಬರನ್ನು ಇಷ್ಟೊಂದು ಸ್ಟ್ರಿಕ್ಟ್ ಇಡಬಾರದಾಗಿತ್ತು ಎಂದು ನೊಂದುಕೊಳ್ಳುತ್ತಾ ಪೊಲೀಸರಿಗೆ ಸರೆಂಡರ್ ಆಗುತ್ತಾನೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಮೊಬೈಲ್ ವಾಲೆ ಭಯ್ಯ ಎಂದು ಹುಡುಕಿ ನೋಡಬಹುದು.